ಸಿದ್ದರಾಮಯ್ಯರ ಆಪ್ತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ. ರಾಜ್ಯ ರಾಜಕೀಯದಲ್ಲಿ ಶೀಘ್ರವೇ ಪಲ್ಲಟ ಪರ್ವ, ಸೆಪ್ಟೆಂಬರ್ ಕಳೀಲಿ ನೋಡುವಂತ್ರಿ. ರಾಜ್ಯ ರಾಜಕೀಯದಲ್ಲೇ ಬದಲಾವಣೆಗಳಾಗ್ತವೆ, ಗಾಳಿ ತಣ್ಣಗೆ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ರಾಜ್ಯ ರಾಜಕೀಯದಲ್ಲಿ ಶೀಘ್ರವೇ ಪಲ್ಲಟ ಪರ್ವ, ಸೆಪ್ಟೆಂಬರ್ ಕಳೀಲಿ ನೋಡುವಂತ್ರಿ. ಹೊಸ ಬಾಂಬ್ ಸಿಡಿಸಿದ ಕೆಎನ್ ರಾಜಣ್ಣ. ರಾಜಕೀಯದಲ್ಲಿ ಬದಲಾವಣೆ, ಆ ಬದಲಾವಣೆಯ ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ ಸಹಕಾರ ಸಚಿವರು. ಗಾಳಿ ತಣ್ಣಗೆ ಬೀಸ್ತಾ ಇದೆ, ಸೆಪ್ಟೆಂಬರ್ ಒಂದು ಕಳೀಲಿ ನೋಡೋಣ. ಪೊಲಿಟಿಕಲಿ ಚೇಂಜಸ್ಗಳಾಗ್ತವೆ. ಹೊಸ ಬಾಂಬ್ ಸಿಡಿಸಿದ ಕೆಎನ್ ರಾಜಣ್ಣ ಸಹಕಾರ ಸಚಿವರು. ಸೆಪ್ಟೆಂಬರ್ ನಂತರ ಸಿಎಂ ಏನಾದರೂ ಬದಲಾಗ್ತಾರಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ರಹಸ್ಯ ಒಪ್ಪಂದ ನಿಜಾನ? ತಣ್ಣಗೆ ಗಾಳಿ ಬೀಸ್ತಾ ಇದೆ, ಸೆಪ್ಟೆಂಬರ್ ಕಳೀಲಿ ಅಂತೇಳಿ ಯಾಕೆ ಹೇಳಿದ್ರು? ಸೆಪ್ಟೆಂಬರ್ ನಂತರ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆಯ ಪರ್ವವನ್ನು ನಾವು ಗಮನಿಸಬಹುದಾ? ರಾಜ್ಯ ರಾಜಕಾರಣದಲ್ಲಿ ಒಂದು ಚೇಂಜಸ್ಗಳಾಗಬಹುದಾ? ಪವರ್ ಶೇರಿಂಗ್ ನೋಡಿ, ಸೆಪ್ಟೆಂಬರ್ 10 2.5 ವರ್ಷ ಸಂಪೂರ್ಣವಾಗುತ್ತೆ ಕಾಂಗ್ರೆಸ್ನ ಅಧಿಕಾರದ ಅವಧಿ. ಸೊ ಆ ಸಂದರ್ಭದಲ್ಲಿ ಏನಾದರೂ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ ಪ್ರಾಯೋಗಿಕವಾಗುತ್ತಾ? ಹಾಗಾದ್ರೆ ಸಹಕಾರ ಸಚಿವರು ಯಾಕೆ ಈ ತರಹದೊಂದು ಹೇಳಿಕೆಯನ್ನು ಕೊಟ್ಟರು? ಹೊಸ ಬಾಂಬ್ ಸಿಡಿಸಿದ ಕೆಎನ್ ರಾಜಣ್ಣ. ಅವರು ಮತ್ತೆ ನಿಮ್ಮ ಒಡನಾಟ ಸುದೀರ್ಘ ವರ್ಷಗಳ ಒಡನಾಟ. ಆದ್ರೆ ಈಗ ಶಾಸಕರು ಏನ್ ಹೇಳ್ತಾರೆ ಅಂದ್ರೆ 2018ರಲ್ಲಿ 13ರಲ್ಲಿ ಇದ್ದಂತ ಸಿದ್ದರಾಮಯ್ಯ ಬದಲಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಒತ್ತಡ ಏನಾರು ಇದೆಯಾ ಸಿದ್ದರಾಮಯ್ಯ ಸರ್? ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದೆ. ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು, ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ. 1 2 3 ಎಷ್ಟು ಬೇಕಾದ್ರೂ ಹೇಳ್ಕೋಬೋದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಸಿಎಂ ಅವರು ಮತ್ತೆ ನಿಮ್ಮ ಒಡನಾಟ ಸುದೀರ್ಘ ವರ್ಷಗಳ ಒಡನಾಟ. ಆದ್ರೆ ಈಗ ಶಾಸಕರು ಏನ್ ಹೇಳ್ತಾರೆ ಅಂದ್ರೆ 2018ರಲ್ಲಿ 13ರಲ್ಲಿ ಇದ್ದಂತ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಮಸುಕಾಗ್ತಾ ಇದೆಯಾ? ಸಿದ್ದರಾಮಯ್ಯ ಪ್ರಭಾವಳಿ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ. 2013ರಿಂದ 2018ರವರೆಗೆ ಒಂದೇ ಒಂದು ಇತ್ತು ಪವರ್ ಸೆಂಟರ್. ಅದು ಯಾರ ಬಗ್ಗೆ ಹೇಳೋದು ಅಂತ ಗೊತ್ತಾಗ್ತಾ ಇರುತ್ತೆ. ಆದ್ರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಆಳಿಗೊಬ್ಬ ತಲೈವ, ಒಂದಲ್ಲ ಎರಡಲ್ಲ, ಲೆಕ್ಕಕ್ಕೆ ಇಲ್ಲದಷ್ಟು ಆಗಿವೆ. ಪವರ್ ಸೆಂಟರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಪವರ್ ಸೆಂಟರ್ ಜಾಸ್ತಿ ಆಗಿರೋದ್ರಿಂದ ಜಂಜಾಟಗಳು, ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಸಿದ್ದರಾಮಯ್ಯರ ಆಪ್ತ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ. ಪವರ್ ಸೆಂಟರ್ಸ್ ಹೆಚ್ಚಾಗಿರೋದು ಸಿದ್ದರಾಮಯ್ಯ ಕೈ ಕಟ್ಟಿ ಹಾಕಿದೆಯಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಮಸುಕಾಗ್ತಾ ಇದೆಯಾ ಸಿದ್ದರಾಮಯ್ಯರ ಪ್ರಭಾವಳಿ? ಒಂದು ಕಡೆ ಡಿಕೆ ಶಿವಕುಮಾರ್ ಉದಾಹರಣೆ ಹೇಳೋದಾದ್ರೆ, ನಾನೊಂದು ಪವರ್ ಸೆಂಟರು ಅಂದಾಗ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಫ್ಯಾನ್ ಬೇಸ್ಗಳು, ಅವರ ಫಾಲೋವರ್ಸ್ಗಳು. ಸತೀಶ್ ಜಾರಕಿಹೊಳಿ ಅವರಿಗೊಂದಷ್ಟು ಅಭಿಪ್ರಾಯ, ಅವರ ಒಂದಷ್ಟು ಬೆಂಬಲಿಗರು. ಸೊ ಪವರ್ ಸೆಂಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಭಿಪ್ರಾಯಗಳು ಹೆಚ್ಚಾಗುತ್ತೆ. ಪವರ್ ಸೆಂಟರ್ಗಳ ಸಂಖ್ಯೆ ಕಡಿಮೆ ಇದ್ದಾಗ ಈ ತರಹದ ಜಂಜಾಟಗಳಿರಲಿಲ್ಲ. ಅವರವರ ಪ್ರಭಾವಕ್ಕೆ ಅನುಗುಣವಾಗಿ ಮಾತನಾಡ್ತಾರೆ, ಅವರವರ ಪ್ರಭಾವಕ್ಕೆ ಅನುಗುಣವಾಗಿ ರಾಜಕೀಯವಾದಂಥ ನಿರ್ಧಾರಗಳನ್ನು ತಾಳ್ತಾರೆ. ಸೊ ಈ ತರಹದ ಪ್ರಹಸನಗಳಾದಾಗ ರಾಜಕೀಯದಲ್ಲಿ ಒಂದಷ್ಟು ಬಿರುಕು, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದು ಸಾಮಾನ್ಯ ಎನ್ನುವಂಥ ಅರ್ಥದಲ್ಲಿ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯರ ಪ್ರಭಾವ ಕಮ್ಮಿ ಆಯಿತಾ? ಒಕ್ಕಲಿಗ ಸಮುದಾಯದ ಏಕಮಾತ್ರ ಪರಮೋಚ್ಚ ನಾಯಕ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ತಾನು ಒಂದು ಪೊಲಿಟಿಕಲ್ ನಿರ್ಧಾರವನ್ನು ತೆಗೆದುಕೊಂಡಾಗ ಆ ನಿರ್ಧಾರಕ್ಕೆ ಯಾವುದೇ ತರಹದ ನಕಾರಗಳು ಬರ್ತಾ ಇರಲಿಲ್ಲ ಆರಂಭದಲ್ಲಿ. ಆದರೆ ಇತ್ತೀಚೆಗೆ ಪ್ರತಿಯೊಬ್ಬರೂ ಕೂಡ ಅದನ್ನು ವಿರೋಧಿಸುವಂತಹ ಕೆಲಸಗಳಾಗ್ತಾ ಇದೆ. ಅದರ ಅರ್ಥ ಪವರ್ ಸೆಂಟರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯರ ಪ್ರಭಾವಳಿಗಳು ಕೂಡ ಕ್ಷೀಣಿಸ್ತಾ ಇದೆಯಾ ಎನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಸಿದ್ದರಾಮಯ್ಯನವರು ಪ್ರತಿ ದಿವಸ ಒಂದು ತಿಂಗಳಲ್ಲಿ ಕನಿಷ್ಠ ಅಂದರೆ ಒಂದು 15ರಿಂದ 20 ದಿವಸ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ
ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿ ಬರ್ತಾ ಇರ್ತಕ್ಕಂಥದ್ದು ನೀವೇ ಪ್ರಚಾರ ಮಾಡ್ತಾ ಇದ್ದೀರಿ. ಈ ಶಂಕುಸ್ಥಾಪನೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇರೋದು ದುಡ್ಡು ಇಲ್ಲದೇ ಇದ್ರೆ ಕೊಡೋಕ್ಕಾಗ್ತದ? ಮಂಜೂರಾತಿ ಇಲ್ಲದೇ ಇದ್ರೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾರ? ಅದರಿಂದ ಸುಮ್ಮನೆ ಹೇಳ್ತಾರೆ ಇರ್ಬೋದು. ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಬಹಳಷ್ಟು ಜನ ಶಾಸಕರದ್ದು ಇದೆ, ಭಾಳಷ್ಟು ಜನ ಎಲ್ಲರಲ್ಲೂ ಕೂಡ ಇದೆ, ಕಾರ್ಯಕರ್ತರಲ್ಲೂ ಕೂಡ ಇದ್ದಾವೆ. ಸೊ ಹೀಗಾಗಿ ಈ ಗ್ಯಾರಂಟಿಗಳು ಇದೆಲ್ಲ ನಾವು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಹೆಚ್ಚು ಇದೆ. ಆ ಒಂದು ಆರ್ಥಿಕ ಲಭ್ಯತೆಗೆ ಅನುಗುಣವಾಗಿ ಯಾವುದೇ ತಾರತಮ್ಯ ಇಲ್ಲದೆ, ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಶಕ್ತಿ ಮೀರಿ ಹಣಕಾಸನ್ನು ಒದಗಿಸ್ತಾ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಹೇಳ್ಬೋದು. ಒಬ್ಬರಿಗೆ ಹೆಚ್ಚಿಗೆ ನಿರೀಕ್ಷೆ ಇರ್ಬೋದು, ನಿರೀಕ್ಷೆಗೆ ತಕ್ಕಂತೆ ಆಗದೇ ಇರ್ಬೋದು. ಆದರೆ ಏನು ಕೊಡ್ತಾ ಇಲ್ಲ, ಹಣ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಗಳು ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂಥದ್ದು. ಸರ್, ಈಗ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರ ಆಶೀರ್ವಾದ ಪಡೆದ್ರೆ ಅನುದಾನವನ್ನ ತಗೊಂಡ್ ಬರ್ಬೋದು ಅನ್ನುವಂಥದ್ದು ಬಾಲಕೃಷ್ಣ ಅವರ ಹೇಳಿಕೆ. ಪಕ್ಷದಲ್ಲಿ ನಿಜಕ್ಕೂ ಆಶೀರ್ವಾದ ಪಡೆದ್ರೆ ಮಾತ್ರ ಶಾಸಕರು ಈಗ ಇಬ್ಬರಿದ್ದಾರೆ ಬಾಲಕೃಷ್ಣ ಅವರು. ಮಾಗಡಿ ಬಾಲಕೃಷ್ಣ ಅವ್ರದಲ್ಲ, CN ಬಾಲಕೃಷ್ಣ ಅಂದ್ರೆ ಯಾರ್ರೀ? CN ಬಾಲಕೃಷ್ಣ ಚನ್ನರಾಯಪಟ್ಟಣದ MLA, HC ಬಾಲಕೃಷ್ಣ ಮಾಗಡಿ MLA. ನೀವು CN ಬಾಲಕೃಷ್ಣ ಅವ್ರ ಹೇಳಿಕೆ ಅಂತ ನೀವೇ ಹಾಕ್ತೀರಿ, ಮತ್ತಿರ್ಗ ಮಾಗಡಿ MLA ಅಂತ ಹೇಳ್ತೀರಿ. ಮಾಗಡಿ MLA ಬಾಲಕೃಷ್ಣ ಅವರು ಹಾಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಅದನ್ನು ನೀವು ತಪ್ಪಾಗಿ ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ದೀರಿ. ಅದು CN ಬಾಲಕೃಷ್ಣ ಅವರು. ಸಚಿವರು ಸರ್ ಇನ್ನೊಂದು ಮಾತು ಹೇಳಿದ್ರೆ ಶಾಸಕರು, ಸಚಿವರು ಒಂದಷ್ಟು ಸಚಿವರು ನಮ್ಮ ನೋಡೋದೇ ಇಲ್ಲ, ನಾವು ನಮಸ್ಕಾರ ಮಾಡಿದ್ರು ಮಾಡಲ್ಲ. ಹೌದಾ? ಈಗ ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರು ಅಂತ ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ, ಈಗ ನನ್ನ ಮೇಲೆ ಹೇಳಿದ್ರೆ, ನನ್ನ ಹೆಸರು ಹೇಳಿದ್ರೆ ನಾನು ತಿದ್ಕೋಬಹುದು. ಅಲ್ಲಲ್ಲ, ನಾನು ತಿದ್ಕೋಬಹುದು. ಯಾರೇ ಆಗಲಿ, ಮನುಷ್ಯ ಅಂದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ. ಲೋಪ ಇಲ್ಲದೇ ಇರೋ ವ್ಯಕ್ತಿ ಯಾವನೂ ಇಲ್ಲ. ಆ ಲೋಪ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ಯಾರೇ ನಡವಳಿಕೆಯಿಂದ ಬೇಸರ, ಅಸಮಾಧಾನ, ಆ ರೀತಿಯ ಒಂದು ಅಭಿಪ್ರಾಯ ಮೂಡಿದ್ರೆ ಅದನ್ನು ಅವರು ಬಹಿರಂಗವಾಗಿ ತಿಳಿಸಿದ್ರೆ ಅವರು ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಇರ್ತದೆ. ಇಲ್ಲಾಂದರೆ ಎಲ್ಲ ಸಚಿವರುಗಳು ಕೂಡ ಎಲ್ಲ ಶಾಸಕರುಗಳು ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್, BR ಪಾಟೀಲ್ ಅವರು ಹೇಳಿದ್ರೆ, ನಾನು ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡುತ್ತೆ, ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಧಿಕಾರಿಗಳು ಸರಿಯಾಗಿ ನಡ್ಕೊತಿಲ್ಲ ಅಂತ. ಎಲ್ಲೆಲ್ಲಿದ್ದಾರೆ ಅವರು ಆಡಿಯೋನ ವೈರಲ್ ಆಗಿದೆ. ಅವರು ಮನೆ ವಿಚಾರದಲ್ಲಿ ಅವರು ಸರ್ಫರಾಜ್ ಖಾನ್ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ನಿಮ್ಮ ಪವರ್ ಟಿವಿನಲ್ಲೇ ತೋರಿಸಿದಿರಿ. ಅದು ಅವರಿಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇಲ್ಲ, ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅವ್ರಿಗೆ ಏನು ಅನುಭವ ಆಗಿದೆ, ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡಿರ್ತಾರೆ. ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಸರ್, ಈಗ CM ಅವರು ಮತ್ತೆ ನಿಮ್ಮ ಒಡನಾಟ ಸುದೀರ್ಘ ವರ್ಷಗಳ ಒಡನಾಟ. ಆದರೆ ಈಗ ಇವು ಶಾಸಕರು ಏನು ಹೇಳ್ತಾರೆ ಅಂದರೆ 2018ರಲ್ಲಿ 13ರಲ್ಲಿ ಇದ್ದಂಥ ಸಿದ್ದರಾಮಯ್ಯವರೆಲ್ಲ ಬದಲಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಒತ್ತಡ ಏನಾರು ಇದೆಯಾ ಸಿದ್ದರಾಮಯ್ಯರಿಗೆ? ಸರ್, ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು, ಪಕ್ಷವನ್ನು ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಥ್ಯಾಂಕ್ ಯು. ಪವರ್ ಸೆಂಟರ್ ಆಗಿದೆಯಲ್ಲ, ಬಹಳಷ್ಟು ಇದಾವೆ. ಏನು ಅಪೆಕ್ಸ್ ಬ್ಯಾಂಕ್ ಏನಾಗಿದೆ? ಅಯ್ಯೋ, ಕೋರ್ಟ್ ಇರೋದು ಯಾಕ್ರಿ? ಕೋರ್ಟ್ಗಳು ಇರೋದು ಯಾಕೆ? ಲಾಯರ್ಗಳು ಇರೋದು ಯಾಕೆ? ಕಾನೂನು ಇರೋದು ಯಾಕೆ? ಯಾರೆಲ್ಲ ಕಾನೂನು ಅವಕಾಶಗಳಿದ್ದಾವೆ ಅವನ್ನೆಲ್ಲ ಬಳಸ್ಕೊಳ್ಳಲಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರು ಕೂಡ ಇರ್ತಾರೆ. ಸರ್, ಈಗ ಬಿಜೆಪಿ JDSನವರು ಸ್ವಪಕ್ಷದ ವಿರುದ್ಧನೇ ಮಾತಾಡ್ತಿರೋ ಶಾಸಕರಿಗೆ ಕೈ ಜೋಡಿಸ್ತೀವಿ, ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಅವರಪ್ಪ ಮೊದಲೇ ಅವ್ರ ತಟ್ಟೆನಲ್ಲಿ, ಅವ್ರ ಎಲೆನಲ್ಲಿ ದೊಡ್ಡ ಹೆಗಣ ಬಿದ್ದಿದೆ. ಬೆಳಿಗ್ಗೆ ಎದ್ದ ಜಗಳ ಅವ್ರದ್ದೇ ನೋಡ್ತಾ ಇಲ್ವಾ ನೀವು? ಅವ್ರು ಸರಿಪಡಿಸ್ಕೊಳ್ಳೋಕೆ ಹೇಳಿ. ನಮ್ಮ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಅವ್ರಿಗೆ ನೈತಿಕವಾದಂಥ ಯಾವ ಹಕ್ಕಿದೆ ಹೇಳಿ? ಅವರ ತಟ್ಟೆ ಎಲೆ, ಊಟದ ಎಲೆ ಇದೆಯಲ್ಲ, ದೊಡ್ಡ ಹೆಗಣ ಬಿದ್ದಿದೆ. ಇಲ್ಲಿ ನಮ್ಮಲ್ಲಿ ನೊಣ ಬಿದ್ದಿರ್ಬೋದು, ನೊಣದ್ದೇ ತೋರಿಸ್ತಾರೆ ಹೊರತು ಹೆಗಣದ ಬಗ್ಗೆ ಮಾತಾಡಕ್ಕೆ ಹೇಳಿ ಅವ್ರಿಗೆ. ಸೆಪ್ಟೆಂಬರ್ ಹಂಗಾರೆ ಜೋರಿದೆ ಸರ್. ಸೆಪ್ಟೆಂಬರ್ ಅಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.